ಎರಡನೇ ತರಗತಿ ಸವಿ ಕನ್ನಡ ಪಾಠ 1 ಬಣ್ಣದ ಹಕ್ಕಿ ಪದ್ಯವನ್ನ ನೋಡುವ ಪೂರ್ವದಲ್ಲಿ ಈ ಚಟುವಟಿಕೆಯನ್ನ ನೋಡಿ. ಅಲ್ಲಿ ಚಟುವಟಿಕೆ ಪಾಠ ಪೂರ್ವ ಚಟುವಟಿಕೆ ಇದು. ಚಿತ್ರದಲ್ಲಿರುವ ಪಕ್ಷಿಗಳನ್ನ ಗುರುತಿಸಿ ಅವುಗಳ ಹೆಸರು ಬರೆಯಿರಿ. ಇದು ಏನು? ಗಿಳಿ. ಗೊತ್ತಿರತ್ತೆ ನಿಮ್ಗ. ಈ ಹಕ್ಕಿಯ ಹೆಸರು ಏನು? ಇದು ಹುಂಜ. ಹುಂಜ ಅಂತಾನೆ ಹೇಳ್ತಾರೆ. ಕಾಕ್. ಹುಂಜ ಹುಂಜ ಹುಂಜ. ಕೋಳಿ ಅಂದ್ರ ಕೋಳಿ ಹೆಣ್ಣಾಗಿತ್ತಂದ್ರ ಕೋಳಿ ಅಂತಾರ. ಮೊಟ್ಟೆ ಇಡದಕ್ಕ ಕೋಳಿ ಅಂತಾರ. ಇದಿತ್ತಂದ್ರ ಹುಂಜ. ನವಿಲು. ನವಿಲು ಪಿಕಾಕ್. ಕ್ರೌ ಕಾಗೆ. ಕ್ರೌ. ಪಿಜನ್ ಪಾರಿವಾಳ. ಪಾರಿವಾಳ ಇದಕ್ಕೇನಂತಾರ? ಪಿಜನ್. ಇದು ಗುಬ್ಬಚ್ಚಿ ಸ್ಪ್ಯಾರೋ. ಗುಬ್ಬಚ್ಚಿ. ಗುಬ್ಬಚ್ಚಿ ಗುಬ್ಬಚ್ಚಿ ಸ್ಪ್ಯಾರೋ ಅಂತ ಹೇಳ್ತಾರ ಅದಕ್ಕೆ. ಈಗ ನೋಡೋಣ ಪದ್ಯವನ್ನ ನೋಡ್ರಿ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ, ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು. ಅವ್ವನು ನೀರಿಗೆ ಹೋಗಿಯಳು, ಅಪ್ಪನು ಪೇಟೆಗೆ ಹೋಗಿಯನು, ಅವ್ವಳು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನು ಕೊಡಿಸುವೆನು, ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು, ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು, ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ. ನೋಡ್ರಿ ಎಷ್ಟು ಚೆನ್ನಾಗೈತಿ. ಇದನ್ನ ಬರೆದವರು ಸೀಫ ಕಟ್ಟಿಮನಿ. ಇನ್ನೊಂದ್ಸರಿ ನೋಡೋಣ. ಓಕೆ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಆ ಹಕ್ಕಿ ಬಣ್ಣದಿಂದ ಕೂಡಿದೆ. ಅದು ಹಾರುವ ಹಕ್ಕಿ ಆಗಿದೆ. ಅದನ್ನ ಕವಿ ಕರಿತಾ ಇದ್ದಾರೆ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ. ನನ್ನ ಜೊತೆ ಆಡೋದಕ್ಕ ಯಾರು ಇಲ್ಲ. ಸಮಯವನ್ನ ಕಳೆಯೋದು ಹೆಂಗ? ಗೆಳೆಯರಿದ್ರ ಈ ಆಟ ಆಡ್ತಾ ಇದ್ವಿ. ಈಗ ನನ್ನ ಜೊತೆ ಆಡಾಕ ಯಾರು ಇಲ್ಲ, ಸಮಯ ಹೋಗ್ತಾ ಇಲ್ಲ. ಅದಕ್ಕ ನೀನು ಬಾ, ಬಾಬಾ ನನಗೂ ಹಾಡಲು ಕಲಿಸು, ನೀನು ಬಂದು ನನಗ ಹಾಡು ಹೇಳಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು, ನನಗ ಆಕಾಶದಲ್ಲಿ ಹಾರಲು ಕಲಿಸು ಅಂತ ಕರಿತಾ ಇದ್ದಾರೆ. ಅವ್ವನು ನೀರಿಗೆ ಹೋಗಿಹಳು. ಇದು ಅವ್ವಳು ಆವಕ್ಕು. ಅವ್ವಳು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು, ಅವ್ವಳು. ಇದು ಅವ್ವಳು. ಇದನ್ನ ಸ್ವಲ್ಪ ಸರಿ ಆಗ್ಬೇಕು ನೋಡ್ರಿ. ಇದು ಅವ್ವಳು ಅಂತ ಆಗ್ಬೇಕು. ಅವ್ವಳು. ಅವ್ವಳು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು, ನನಗೂ 2 ರೆಕ್ಕೆಯ ಹಚ್ಚು. ನನಗೂ ನೀನ್ ಹಾರಕ್ ರೆಕ್ಕೆಯನ್ನ ಯೂಸ್ ಮಾಡ್ತೀಯಲ್ಲ, ರೆಕ್ಕೆಯನ್ನ ಉಪಯೋಗಿಸ್ತೀಯಲ್ಲ, ಅದೇ ತರ ನನಗೂ ರೆಕ್ಕೆಯನ್ನ ಹಚ್ಚು. ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನಿನಗ ಬಣ್ಣದ ಪುಚ್ಚ ಇರುತ್ತಲ್ಲ, ಆ ತರ ನನಗೂ ಪುಚ್ಚವನ್ನ ಅಂದ್ರ ಬಾಲವನ್ನ ಹಚ್ಚು. ನೆತ್ತಿಯ ಮೇಲೆ ಜುಟ್ಟನು ಹಚ್ಚು. ನೆತ್ತಿಯ ಮೇಲೆ ಜುಟ್ಟು ಇರುತ್ತಲ್ಲ, ಅದನ್ನ ಹಚ್ಚು. ಮೆಲ್ಲನೆ ಮೇಲೆ ಹಾರಲು ಹಚ್ಚು.
ಇವನ್ನೆಲ್ಲ ಹಚ್ಚಿದ ಮೇಲೆ ನನಗ ಮೇಲೆ ಹಾರಲು ಕಲಿಸು. ನಾನು ನೀನು ಇಬ್ಬರು ಕೂಡಿ, ನೀನು ಮತ್ತು ನಾನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ಆಕಾಶದ ಕಡೆಗೆ ಹೋಗೋಣ. ಅಲ್ಲಿಂದಿತ್ತ ಇಲ್ಲಿಂದತ್ತ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹಾರುತ್ತ ಹಾಡುತ್ತ ನಲಿಯುವ ಬಾ, ಹಾಡ್ಕೋಂತ ಹೋಗೋಣ ಅಂತ ಸೀಪ ಕಟ್ಟಿಮನಿಯವ್ರು ಹೇಳ್ತಾ ಇದ್ದಾರೆ. ಕೇಳಿದ ಪದಗಳನ್ನು ನೋಡ್ರಿ. ಹಕ್ಕಿ, ಅವ್ವ, ಅಪ್ಪ, ಹಣ್ಣು, ರೆಕ್ಕೆ, ವೇಳೆ, ನೆತ್ತಿ, ಹಾರುವ, ಪುಚ್ಚವ, ಆಡಲು ಇಬ್ಬರು, ಹೋಗಿಹಳು, ಹೋಗಿಹನು, ಅಲ್ಲಿಂದಿತ್ತ ಇಲ್ಲಿಂದತ್ತ, ಮುಗಿಲಿನ ನಲಿಯುವ. ಇದೆಷ್ಟು ಕೇಳಿದ ಪದಗಳು. ಈಗ ಪದಗಳ ಅರ್ಥ ನೋಡುದಾದ್ರ, ವೇಳೆ ಅಂದ್ರ ಕಾಲ, ಸಮಯ. ಹಚ್ಚು ಅಂದ್ರ ಸೇರಿಸು, ಅಂಟಿಸು. ಪುಚ್ಚ ಅಂದ್ರ ಹಕ್ಕಿಯ ಗರಿ, ಪುಕ್ಕ. ನೆತ್ತಿ ಅಂದ್ರ ತಲೆಯ ಮಧ್ಯಭಾಗ. ಹಿಂಗಡೆ ಅಂದ್ರ ಹಿಂದೆ. ಅಭ್ಯಾಸವನ್ನ ನೋಡೋಣ. ಪದ್ಯದ ಮುಂದಿನ ಸಾಲುಗಳನ್ನ ಹೇಳಿ. ಗೆಳೆಯರು ಆಡಲು ಯಾರೂ ಇಲ್ಲ. ಮುಂದಿನ ಸಾಲು ಏನೈತಿ? ಕಳೆಯುವುದೆಂತೂ ವೇಳೆಯನೆಲ್ಲ. ಕಳೆಯುವುದೆಂತೂ ವೇಳೆಯನೆಲ್ಲ. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನು ಕೊಡಿಸುವೆನು. ತಿನ್ನಲು ಹಣ್ಣನು ಕೊಡಿಸುವೆನು ಅಂತ ಹೇಳ್ತಾ ಇದ್ದಾರೆ. ಕೊಡಿಸುವೆನು, ಕೊಡಿಸುವೆನು. ನನಗೂ ಎರಡು ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಬಣ್ಣದ ಪುಚ್ಚವ ಚುಚ್ಚು. ಚುಚ್ಚು. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ಮುಗಿಲಿನ ಕಡೆಗೆ ಹಾರುವವ. ಈ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಬರೆಯಿರಿ. ನೋಡ್ರಿ, ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಬಣ್ಣದ ಹಾರುವ ಹಕ್ಕಿಯನ್ನ ಕರೆಯುತ್ತಿದೆ. ಬಣ್ಣದ ಹಾರುವ ಹಕ್ಕಿಯನ್ನು ಕರೆಯುತ್ತಿದೆ. ಅವ್ವ ಎಲ್ಲಿಗೆ ಹೋಗಿಹಳು? ಅವ್ವ ನೀರಿಗೆ ಹೋಗಿಹಳು. ಎಲ್ಲಿಗೆ ಹೋಗ್ಯಾರ ಅವ್ವ? ನೀರಿಗೆ. ಮಗು ತಿನ್ನಲು ಏನನ್ನು ಕೊಡುವೆನು ಎಂದಿತು? ಮಗು ತಿನ್ನಲು ಹಣ್ಣನು ಕೊಡಿಸುವೆ ಎಂದಿತು. ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು? ಮುಗಿಲಿನ ಕಡೆಗೆ, ಆಕಾಶದ ಕಡೆಗೆ. ಅಂದ್ರೆ ಇಲ್ಲಿ ಏನ್ ಹೇಳ್ಯಾರ? ಮುಗಿಲಿನ ಕಡೆಗೆ. ಮುಗಿಲಿನ ಕಡೆಗೆ ಹಾರುವ ಬಾ ಎಂದಿತು. ಆವರಣದಲ್ಲಿರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಬಾಬಾ ನನಗೂ ಹಾಡಲು ಕಲಿಸು. ಇಲ್ಲಿ ಏನ್ ಬರುತ್ತಾ? ಹಾಡಲು. ಅಪ್ಪನು ಪೇಟೆಗೆ ಹೋಗಿಹನು. ನನಗೂ ಎರಡು ರೆಕ್ಕೆಯ ಹಚ್ಚು. ಇಲ್ಲಿ ಏನ್ ಬರುತ್ತ? ಹಚ್ಚು ಬರುತ್ತ. ನೆತ್ತಿಯ ಮೇಲೆ ಜುಟ್ಟನು ಹಚ್ಚು. ಮುಗಿಲಿನ ಕಡೆಗೆ ಹಾರುವ ಬಾ. ಇಲ್ಲಿ ಏನ್ ಬರುತ್ತ? ಹಾರುವ. ಈ ಪ್ರಾಸ ಪದಗಳನ್ನ ಹೇಳು. ಹಾಡಲು, ಹಾರಲು, ಹಚ್ಚು, ಚುಚ್ಚು, ಅಲ್ಲಿಂದಿತ್ತ, ಇಲ್ಲಿಂದತ್ತ. ಇದು ಚಟುವಟಿಕೆ.
ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಊರಿಗೊಬ್ಬ ರಾಜನಂತೆ, ಊರಿಗೊಬ್ಬ ರಾಜನಂತೆ ಅದನ್ನ ನೋಡೋಣ.